ಇನ್ನು ಕರ್ನಾಟಕ ಹುಡುಗಿರು ಕೊರಿಯನ್ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ವಾ? ಅವರೆಲ್ರಿಗೂ ಈ ವಿಡಿಯೋ ಅಂತೂ ನೀವು ತೋರಿಸಲೇಬೇಕು. ಯಾಕೆ ಅಂತಂದರೆ ನಾವು ಕರ್ನಾಟಕ ಹುಡುಗಿರ್ಗುರು ಯಾವ ಮೇಕಪ್ ಮಾಡಿಕೊಂಡ್ರು ಚೆನ್ನಾಗೇ ಕಾಣಿಸ್ತೀವಿ. ಜೋಕ್ಸ್ ಅಪಾರ್ಟ್, ಕೊರಿಯನ್ದು ಕಲ್ಚರ್ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ ಇವಾಗಂತೂ. ಕೊರಿಯನ್ ಔಟ್ಫಿಟ್ ಆಗಿರ್ಬೋದು, ಕೊರಿಯನ್ ಮೇಕಪ್ ಆಗಿರ್ಬೋದು, ಕೊರಿಯನ್ ಹೇರ್ ಸ್ಟೈಲ್ ಆಗಿರ್ಬೋದು, ತುಂಬ ಒಂಥರ ಟ್ರೆಂಡಲ್ಲಿದೆ. ನನಗೂ ತುಂಬ ಇಷ್ಟ. ನನಗೆ ಕೊರಿಯನ್ ಬ್ಯಾಗಿ ಜೀನ್ಸ್ ಅಂದರೆ ತುಂಬ ಇಷ್ಟ, ಕೊರಿಯನ್ ಬ್ಯಾಂಗ್ಸ್ ಅಂದರೆ ತುಂಬ ಇಷ್ಟ, ಹಂಗೆ ಕೊರಿಯನ್ ಮೇಕಪ್ ಅಂದ್ರೂ ತುಂಬ ಇಷ್ಟ. ಇಷ್ಟು ಫ್ಲಾಲೆಸ್ ಆಗಿ ಗ್ಲಾಸಿಯಾಗಿ ಒಂಥರ ಕ್ಯೂಟಾಗಿ ಮುದ್ದಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತು ನಾನು ನಮ್ಮ ಹನಿ ಬನೀಸ್ಗೆ ಕೊರಿಯನ್ ಮೇಕಪ್ ಹೇಳ್ಕೊಡೋಣ ಅಂತ ಈ ಟ್ಯೂಟೋರಿಯಲ್ನ ಶೂಟ್ ಮಾಡ್ತಿದ್ದೀನಿ. ಯೂಶ್ವಲಾಗಿ ಮಾಡ್ಕೊಳ್ಳೋ ಮೇಕಪ್ಗಿಂತ ಕೊರಿಯನ್ ಮೇಕಪ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ನೋಸ್ ಕಾಂಟೂರಿಂಗ್ ಆಗಿರ್ಬೋದು, ಅಥವಾ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ಐ ಶಾಡೋ ಹಾಕ್ಕೊಳ್ಳೋದಾಗಿರ್ಬೋದು, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೂ ಕೊರಿಯನ್ ಮೇಕಪ್ ಇಷ್ಟ ಇದ್ದರೆ ಈ ವಿಡಿಯೋನ ಇವಾಗಲೇ ಸೇವ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಇಲ್ಲಿ ಹುಡುಕಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ BTS ಬಯಾಸ್ ಯಾರು ಅಂತ ಕಮೆಂಟ್ ಮಾಡಿ. ನನ್ನ BTS ಬಯಾಸ್ ಅಂತೂ ಕಿಮ್ ಟಿಯಾಂಗ್ ಅಕವಿ. ಓಕೆ, ನಿಮಗೆ ಈ ಟ್ಯೂಟೋರಿಯಲ್ ತುಂಬ ಡೀಟೇಲ್ಡಾಗಿ ಬೇಕಂತಂದರೆ ನಂಗೆ ಕಮೆಂಟ್ ಮಾಡಿ, ನಾನು ಅದನ್ನು ಒಂದು ವಿಡಿಯೋ ಮಾಡಾಕ್ತೀನಿ. ಓಕೆ, ಬೈ ಮೈ ಹನಿ ಬನೀಸ್.